ನನ್ನ ನಿದ್ರೆಗೆ ಭಂಗ ತಂದ ನಿಮ್ಮನ್ನು ಈಗಲೇ ಕೊಂದು ನನ್ನ ಹಸಿವೆಯನ್ನು ನೀಗಿಸಿಕೊಳ್ಳುತ್ತೇನೆ. ಸಹೋದರ ರಾಮಚಂದ್ರ, ಅವಳು ನಮ್ಮನ್ನೇ ಕೊಂದು ತಿನ್ನುವೆ ಎನ್ನುತ್ತಿದ್ದಾಳೆ. ಅವಳು ನಮ್ಮ ಸಮೀಪಕ್ಕೆ ಬರುವುದಕ್ಕೆ ಮುಂಚೆ ಅವಳನ್ನು ಸಂಹರಿಸುವುದೇ ಸೂಕ್ತ. ಲಕ್ಷ್ಮಣ, ಸುಂದರ ರೂಪದ ಯಕ್ಷಿಣಿ ಆಗಿದ್ದವಳು ಘೋರ ರೂಪದ ರಾಕ್ಷಸಿ ಆಗಿದ್ದಾಳೆ. ಇವಳು ರಾಕ್ಷಸಿ ಆಗಿದ್ದರೂ ಸ್ತ್ರೀ ಎನ್ನುವ ಒಂದೇ ಕಾರಣಕ್ಕೆ ಇವಳ ಕಿವಿ ಮೂಗು ಕತ್ತರಿಸಿ ಹಿಂದಿರುಗಿ ಹೋಗುವಂತೆ ಮಾಡುತ್ತಾನೆ. ಈಗಲೇ ತುಂಡು ತುಂಡಾಗಿ ಮಾಡಿ ನನ್ನ ಆಹಾರವಾಗಿ ಭಕ್ಷಿಸುತ್ತೇನೆ. ರಾಮಚಂದ್ರ, ರಕ್ಕಸಿ ಹೆಣ್ಣು ಎನ್ನುವ ಕಾರಣಕ್ಕೆ ಅವಳನ್ನು ಸಂಹರಿಸದೆ ಹೆದರಿಸಿ ಓಡಿಸುವ ನಿನ್ನ ಉದ್ದೇಶ ಸಫಲವಾಗುತ್ತಿಲ್ಲ. ಕಾಮರೂಪ ಶಕ್ತಿಯುಳ್ಳ ಈ ರಕ್ಕಸಿ ವಿವಿಧ ರೂಪಗಳನ್ನು ಧರಿಸಿ ಅಮಾಯಕರಿಗೆ, ಋಷಿ ಮುನಿಗಳಿಗೆ ತೊಂದರೆಯನ್ನುಂಟು ಮಾಡಲು ಮುಂದಾಗುತ್ತಾಳೆ. ಈಕೆ ಸ್ತ್ರೀ ಎನ್ನುವ ಅನುಕಂಪ ತಾಳದೆ ಲೋಕಕಂಟಕಿ ಮಹಾದುಷ್ಟಳೆಂದು ತಿಳಿದು ಈಕೆಯನ್ನು ಸಂಹರಿಸು. ಆಗಲಿ ಗುರುಗಳೇ. ಮಹರ್ಷಿ, ಲೋಕಕಂಟಕಳಾದ ತಾಟಕಿಯನ್ನು ಶ್ರೀರಾಮಚಂದ್ರನಿಂದ ಸಂಹಾರ ಮಾಡಿಸಿ ಲೋಕೋಪಕಾರ ಮಾಡಿಸಿದರಿ. ಶ್ರೀರಾಮಚಂದ್ರನ ಶೌರ್ಯ ಪರಾಕ್ರಮಕ್ಕೆ ತಕ್ಕಂತೆ ತಮಗೆ ತಿಳಿದಿರುವ 100 ಅಸ್ತ್ರ ಪ್ರಯೋಗಗಳನ್ನು ಶ್ರೀರಾಮಚಂದ್ರನಿಗೆ ಉಪದೇಶಿಸಿ ಮುಂದಿನ ಮಹಾಕಾರ್ಯಕ್ಕೆ ನಿಮ್ಮ ಅಸ್ತ್ರೋಪದೇಶ ನಾಂದಿಯಾಡಬಹುದು. ನಿಮಗೆ ಒಳ್ಳೆಯದಾಗಲಿ. ರಾಮ, ಲಕ್ಷ್ಮಣ, ಶುಭಮಸ್ತು.
ಮುನಿಪುಂಗವ ನಮೋ ನಮಃ. ಮುನಿಪುಂಗವ ನಮೋ ನಮಃ. ದಿವ್ಯಾಸ್ತ್ರ ಪ್ರಾಪ್ತಿರಸ್ತ. ತಾಟಕಿಯನ್ನು ಕೊಂದು ನನಗೆ ಆನಂದವನ್ನುಂಟು ಮಾಡಿದ್ದೀ. ನಾನು ನಿನಗೆ ದಿವ್ಯಾಸ್ತ್ರಗಳನ್ನು ಉಪದೇಶಿಸುತ್ತೇನೆ. ಪೂಜ್ಯರೇ, ತಮ್ಮಿಂದ ಪಡೆದ ದಿವ್ಯಾಸ್ತ್ರದ ಉಪದೇಶವನ್ನು ನಾನು ನಂತರ ನನ್ನ ತಮ್ಮನಾದ ಲಕ್ಷ್ಮಣನಿಗೆ ಉಪದೇಶಿಸುತ್ತೇನೆ. ಅಗತ್ಯವಾಗಿ ಉಪದೇಶಿಸು. ಹೇಗಿದ್ದರೂ ಮುಂದೆ ನೀವಿಬ್ಬರು ಜೊತೆಯಾಗಿ ರಾಕ್ಷಸರನ್ನು ಸಂಹಾರ ಮಾಡುತ್ತೀರಲ್ಲ. ನಾನೀಗ ಪೂರ್ವಾಭಿಮುಖವಾಗಿ ಕುಳಿತು ನಾನು ಉಪದೇಶಿಸುವ ದಿವ್ಯಾಸ್ತ್ರಗಳ ಫಲಾಫಲಗಳನ್ನು ವಿವರಿಸುತ್ತೇನೆ. ರಾಮಚಂದ್ರ, ಮಹರ್ಷಿ ವಿಶ್ವಾಮಿತ್ರರು ತಮಗೆ ಉಪದೇಶಿಸಿದ್ದ ಅಸ್ತ್ರದ ಅಧಿದೇವತೆಗಳು ನಾವೀಗ ನಿಮ್ಮ ಕಿಂಕರರಾಗಿದ್ದೇವೆ. ತಾವು ಏನೇ ಆಜ್ಞೆ ಮಾಡಿದರೂ ಅದನ್ನು ಪಾಲಿಸಲು ಸಿದ್ಧರಿದ್ದೇವೆ. ಆಗಲಿ. ತಾವು ನನ್ನ ಮನಸ್ಸಿನಲ್ಲಿ ವಾಸ ಮಾಡುತ್ತೀರಿ. ಅವಶ್ಯ ಸಂದರ್ಭದಲ್ಲಿ ತಮ್ಮ ಸೇವೆಯನ್ನು ಕೋರುತ್ತೇನೆ. ಮಾತಾಶ್ರೀ. ಸಖಿ, ಬಾ ಸೀತೆ, ಕುಳಿತುಕೋ. ಸೀತೆ, ನನ್ನೊಡನೆ ಮಾತನಾಡುವುದಿತ್ತೆ? ಹೌದು ಮಾತಾಶ್ರೀ. ಅನಸೂಯ ದೇವಿಯ ಕಥೆಯನ್ನು ಕೇಳಿದ ಮೇಲೆ ನಿಮ್ಮಿಂದ ಇನ್ನಷ್ಟು ಮಹಾಸತಿಯರ ಕಥೆಯನ್ನು ಕೇಳಲು ಬಯಸುತ್ತೇನೆ. ಹೌದೇ? ಹೇಳುತ್ತೇನೆ. ಹಾಂ, ಮಹಾಮುನಿ ವಶಿಷ್ಠರ ಪತ್ನಿ ಮಹಾಸತಿ ಅರುಂಧತಿಯ ಬಗ್ಗೆ ಇಂದು ನಿನಗೆ ಕಥೆಯನ್ನು ಹೇಳುತ್ತೇನೆ. ಅರುಂಧತಿ ಸಾಮಾನ್ಯಳಲ್ಲ. ಆಕೆಯ ಮಹಿಮೆಯ ಬಗ್ಗೆ ಹೇಳಲು ಬೇಕಾದಷ್ಟು ಉತ್ತಮವಾದ ವಿಷಯಗಳಿವೆ. ಆದರೆ ನಿನಗೆ ಸ್ವಯಂವರ ನಡೆಯುತ್ತಿರುವ ಈ ಸಂದರ್ಭದಲ್ಲಿ, ಮದುವೆಯಾಗಿ ಪತಿಯ ಗೃಹಕ್ಕೆ ತೆರಳುವ ಈ ಸಂದರ್ಭದಲ್ಲಿ ಪತಿವ್ರತೆಯಾಗಿ ಸತಿಯ ಶಕ್ತಿ ಏನೆಂದು ಹೇಳಲು ಕೆಲವು ವಿಷಯಗಳನ್ನು ತಿಳಿಸುತ್ತೇನೆ. ಮಾತಾಶ್ರೀ, ಅರುಂಧತಿ ದೇವಿಯು ಕೂಡ ಅನಸೂಯ ದೇವಿಯ ಹಾಗೆ ಅಸಾಧ್ಯವಾದದ್ದನ್ನು ತನ್ನ ತಪಶಕ್ತಿಯಿಂದ ಸಾಧ್ಯವಾಗಿಸಿದಳೆ. ಹೌದು ಸೀತೆ, ಅರುಂಧತಿಯ ಇಂತಹ ಶಕ್ತಿಯನ್ನು ಪರೀಕ್ಷಿಸಿ ಕೃಪೆ ಮಾಡಿದ್ದು ಯಾರು ಗೊತ್ತೇ? ಯಾರು ಮಾತಾಶ್ರೀ? ಬೇರೆ ಯಾರೂ ಅಲ್ಲ, ತ್ರಿನೇತ್ರನು, ತ್ರಿಶೂಲಪಾಣಿಯು, ಕೈಲಾಸವಾಸಿಯೂ ಆದ ಆ ಪರಮೇಶ್ವರ. ಹೌದೇ? ಪರಮೇಶ್ವರ ಹೇಗೆ ಅರುಂಧತಿಯನ್ನು ಪರೀಕ್ಷಿಸಿದ? ಹೇಳುತ್ತೇನೆ. ಒಮ್ಮೆ ಸಪ್ತರ್ಷಿಗಳು ಇದ್ದ ಪ್ರದೇಶದಲ್ಲಿ ಬರಗಾಲ ಉಂಟಾಗಿ ಸಪ್ತರ್ಷಿಗಳು ಆಹಾರವನ್ನು ಹುಡುಕಲು ಬೇರೆ ಪ್ರದೇಶಕ್ಕೆ ಹೊರಟರು. ಅರುಂಧತಿಯನ್ನು ಆಶ್ರಮದಲ್ಲೇ ಬಿಟ್ಟು ಹೊರಟು ಹೋದರು. ಇಂತಹ ಸಂಕಷ್ಟದ ಸಂದರ್ಭದಲ್ಲಿ ಅರುಂಧತಿ ಇದ್ದ ಆಶ್ರಮಕ್ಕೆ ಆ ಪರಮೇಶ್ವರನು ಬ್ರಾಹ್ಮಣನ ರೂಪದಲ್ಲಿ ಬಂದ. ಆಗ ಭವತಿ ಭಿಕ್ಷಾಂದೆ, ಭವತಿ ಭಿಕ್ಷಾಂದೆ. ವಿಪ್ರೋತ್ತಮರಿಗೆ ನಮೋ ನಮಃ. ಭಗವಂತನ ಕೃಪೆ ಇರಲಿ. ತಾಯಿ, ನಾನು ಬಹಳ ಹಸಿವಿನಿಂದ ಬಂದಿದ್ದೇನೆ. ತಿನ್ನಲು ಆಹಾರವನ್ನು ನೀಡಿ ಉಪಚರಿಸುವೆಯಾ? ವಿಪ್ರೋತ್ತಮರೇ, ದಯವಿಟ್ಟು ಮನ್ನಿಸಿ. ಈ ಪ್ರದೇಶದಲ್ಲಿ ಉಂಟಾಗಿರುವ ಬರಗಾಲದಿಂದ
ಆಹಾರ ಪದಾರ್ಥಗಳೆಲ್ಲ ಮುಗಿದು ಇಲ್ಲಿದ್ದ ಸಪ್ತರ್ಷಿಗಳು ಕಂದ ಮೂಲಗಳನ್ನು ಹುಡುಕಿ ತರಲು ತೆರಳಿದ್ದಾರೆ. ಈ ಹಸಿದ ಒಟ್ಟಿಗೆ ಯಾವುದೇ ಆಹಾರವಾದರೂ ಸರಿ, ನಾನು ಅದನ್ನು ಸ್ವೀಕರಿಸಿ ಸಂತುಷ್ಟನಾಗಿ ಹೋಗುತ್ತೇನೆ. ವಿಪ್ರೋತ್ತಮರೇ, ಹಾಗಾದರೆ ನನ್ನ ಮನೆಯಲ್ಲಿ ಸ್ವಲ್ಪ ಎಲಚಿ ಹಣ್ಣುಗಳಿವೆ, ಅದನ್ನೇ ಕೊಡುತ್ತೇನೆ. ಆಗಬಹುದು ತಾಯಿ. ನಾನಾಗಲೇ ಎಲಚಿ ಹಣ್ಣುಗಳನ್ನು ಬೇಯಿಸಲು ಇಟ್ಟಿದ್ದೇನೆ. ದಯಮಾಡಿ ಒಳಗೆ ಬನ್ನಿ. ಮಾತಾಶ್ರೀ, ಅರುಂಧತಿ ದೇವಿಯು ಎಲಚಿ ಹಣ್ಣುಗಳನ್ನು ಬೇಯಿಸಿಕೊಟ್ಟು ಬ್ರಾಹ್ಮಣ ರೂಪದಲ್ಲಿರುವ ಶಿವನ ಹಸಿವನ್ನು ನಿವಾರಿಸಿದಳೆ. ಆ ಎಲಚಿ ಹಣ್ಣುಗಳು ಬೆಂದರೆ ತಾನೇ ಬೇಯಿಸಿಕೊಡುವುದು? ಹಾಗಾದರೆ ಆ ಎಲಚಿ ಹಣ್ಣುಗಳು ಬೇಯಲಿಲ್ಲವೇ? ಇಲ್ಲ ಸೀತಾ, ಎಲಚಿ ಹಣ್ಣುಗಳು ಬೇಯುತ್ತಲೂ ಇರಲಿಲ್ಲ. ಅರುಂಧತಿಗೆ ಅದನ್ನು ಶಿವನಿಗೆ ಕೊಡಲು ಆಗುತ್ತಲೂ ಇರಲಿಲ್ಲ. ಕೊಡದೆ ತಾನು ಯಾವುದೇ ರೀತಿಯ ಆಹಾರವನ್ನು ಸೇವಿಸುವುದಾಗಲಿ, ಕೊನೆಗೆ ನೀರನ್ನು ಸ್ವೀಕರಿಸುವ ಮನಸ್ಸೂ ಇರಲಿಲ್ಲ. 12 ವರ್ಷಗಳು ಬರಗಾಲ ಕಳೆಯುವವರೆಗೂ, ಸಪ್ತರ್ಷಿಗಳು ಆಶ್ರಮಕ್ಕೆ ಹಿಂತಿರುಗುವವರೆಗೂ ಬ್ರಾಹ್ಮಣ ವೇಷದ ಶಿವನು ಹೇಳುತ್ತಿದ್ದ ಪುಣ್ಯಕಥೆಗಳನ್ನು ಕೇಳುತ್ತಾ ತನ್ನ ಹಸಿವು ಬಾಯಾರಿಕೆಗಳನ್ನು ಮರೆತೇ ಬಿಟ್ಟಳು. ಹಾಗಾದರೆ ಅರುಂಧತಿ ದೇವಿ 12 ವರ್ಷಗಳ ಕಾಲ ಏನೂ ಸೇವಿಸದೆ ಶಿವನು ಹೇಳುತ್ತಿದ್ದ ಕಥೆಯನ್ನು ಕೇಳುತ್ತಲೇ ಇದ್ದಳೆ. ಅದೇ ಅರುಂಧತಿಯ ತಪಶಕ್ತಿ. ಆ ಶಕ್ತಿಯನ್ನು ಮೆಚ್ಚಿ ಶಿವನು ತನ್ನ ನಿಜ ರೂಪವನ್ನು ತೋರಿಸಿದ. ಗಂಗಾಧರನಿಗೆ ನಮೋ ನಮಃ. ಸಾಧ್ವಿ ಅರುಂಧತಿ, 12 ವರ್ಷಗಳ ಕಾಲ ನಾನು ಹೇಳಿದ ಕಥೆಯನ್ನು ಕೇಳುತ್ತಿದ್ದ ನಿನ್ನ ಶ್ರದ್ಧೆಗೆ ನಾನು ಮೆಚ್ಚಿದ್ದೇನೆ. ಪರಮೇಶ್ವರ, 12 ವರ್ಷಗಳು ಕಳೆದು ಹೋದವೆ. ಹೌದು ಅರುಂಧತಿ, ಅತ್ತ 12 ವರ್ಷಗಳು ಕಳೆದು ಹೋದವು. ಇತ್ತ ಬರಗಾಲವು ಮುಗಿಯಿತು. ಇನ್ನು ಮುಂದೆ ಇಲ್ಲಿ ಎಲ್ಲ ಸಮೃದ್ಧಿ. ಸಪ್ತ ಋಷಿಗಳು ಹಿಂತಿರುಗುತ್ತಿದ್ದಾರೆ. 12 ವರ್ಷಗಳ ಕಾಲ ನಾನು ಹೇಳಿದ ಕಥೆಯನ್ನು ಕೇಳುತ್ತಿದ್ದ ನೀನು ಒಂದು ತಪಸ್ಸನ್ನು ಮಾಡಿದಂತೆಯೇ ಸರಿ. ಅರುಂಧತಿ, ನಿನಗೆ ಬೇಕಾದ ವರವನ್ನು ಕೇಳಿಕೊ, ನಾನು ನಿನ್ನ ಅಪೇಕ್ಷೆಯನ್ನು ಈಡೇರಿಸುತ್ತೇನೆ. ಮಹಾದೇವ, ಇಷ್ಟು ಕಾಲ ನೀವಿಲ್ಲಿ ನೆಲೆಸಿ ಪುಣ್ಯ ಕಥೆಗಳನ್ನು ಹೇಳಿ ನನಗೆ ಹಸಿವು ಬಾಯಾರಿಕೆಯಾಗದಂತೆ ಮಾಡಿದ್ದೀರಿ. ನಿಮ್ಮ ಕೃಪೆಗೆ ಸಾಕ್ಷಿಯಾದ ಇಲ್ಲಿನ ತೀರ್ಥವು ಬದರಾಪಾಚವೆಂಬ ಪ್ರಸಿದ್ಧಿಯನ್ನು ಪಡೆದು ಋಷಿಮುನಿಗಳಿಗೆ ಪ್ರಿಯವಾಗಲಿ. ಇಲ್ಲಿ 3 ರಾತ್ರಿಗಳನ್ನು ಕಳೆದು ಶುದ್ಧವಾಗಿ ಶ್ರದ್ಧೆಯಿಂದ ಉಪವಾಸವನ್ನು ಮಾಡಿದರೆ ಉಪವಾಸ ಮಾಡುವವರು 12 ವರ್ಷಗಳ ಕಾಲ ವ್ರತವನ್ನು ಮಾಡಿದರ ಫಲವನ್ನು ಪಡೆಯುವಂತೆ ಅನುಗ್ರಹಿಸಿ. ತಥಾಸ್ತು. ನಿನ್ನ ಇಚ್ಛೆಯು ನೆರವೇರಲಿ ಅರುಂಧತಿ. ಮಹಾಚರಿತ್ರವತಿಯಾದ ಅರುಂಧತಿ ದೇವಿಯ ಕಥೆಯನ್ನು ಕೇಳಿ ನನಗೆ ಆನಂದವಾಗಿದೆ. ಈ ರೀತಿಯ ಶಕ್ತಿಯನ್ನು ಸತಿತ್ವದಿಂದ ಗಳಿಸಿದರೆ ದೇವದಾನವ ಯಕ್ಷ ಗಂಧರ್ವರಿಂದಾಗಲಿ ಮಹಾಪರಾಕ್ರಮಿಯಾದ ಮಾನವರಿಂದಾಗಲಿ ಹೆಣ್ಣಿನ ಚರಿತ್ರೆ ತೇಜಸ್ಸನ್ನು ಕಳೆಯಲು ಸಾಧ್ಯವಿಲ್ಲ. ಅಂತಹ ಮಹಿಮೆಯನ್ನು ಮಹಾಸತಿ ಅರುಂಧತಿಯ ಕಥೆಯ ಸ್ಫೂರ್ತಿಯಿಂದ ನೀನು ಗಳಿಸಬೇಕು ಸೀತೆ.
ರಾಮ ಲಕ್ಷ್ಮಣ, ಇದುವೇ ಸಿದ್ಧಾಶ್ರಮ. ನಾನಿನ್ನು ಯಜ್ಞ ಕಂಕಣವನ್ನು ತೊಟ್ಟು ಯಜ್ಞಕ್ಕೆ ಸಿದ್ಧನಾಗುತ್ತೇನೆ. ಒಮ್ಮೆ ಕಂಕಣವನ್ನು ತೊಟ್ಟ ಮೇಲೆ ಮೌನವ್ರತವನ್ನು ಪಾಲಿಸುತ್ತೇನೆ. ನೀವು ಯಜ್ಞ ವೇದಿಕೆಯ ಬಳಿಯೇ ಸನ್ನದ್ಧರಾಗಿ ಆ ರಾಕ್ಷಸಾಧಮರುಗಳಿಂದ ಯಜ್ಞವನ್ನು ರಕ್ಷಣೆ ಮಾಡುವ ಜವಾಬ್ದಾರಿ ತಮ್ಮದು. ವಿಶ್ವಾಮಿತ್ರ ಅಯೋಧ್ಯೆಯಿಂದ ದಶರಥ ಪುತ್ರರಾದ ಬಾಲಕರನ್ನು ಕರೆತಂದಿರುವಿರಾ? ಇವರು ನಮ್ಮ ಶಕ್ತಿಯ ಮುಂದೆ ಗರಿಕೆಗೂ ಸಮವಲ್ಲ. ಮಾತೃಶ್ರೀ, ಯಾರೊಬ್ಬರೂ ಕೂಡ ಶಿವಧನುಸ್ಸನ್ನು ಅಣು ಮಾತ್ರವೂ ಅಲುಗಾಡಿಸಲು ಸಾಧ್ಯವಾಗಲಿಲ್ಲವಲ್ಲ? ಹೀಗಾದರೆ ಇದನ್ನು ಎತ್ತುವವರು ಯಾರು? ಸಹೋದರಿಯ ಮದುವೆ ಯಾರೊಂದಿಗೆ? ಮಾತಾಶ್ರೀ, ತಾವು ಏನನ್ನೋ ಯೋಚಿಸುತ್ತಿರುವಿರಿ? ನನಗೆ ಕತೆ ಹೇಳುವುದಿಲ್ಲವೇ? ಹೇಳುತ್ತೇನೆ ಸೀತೆ, ಹೇಳುತ್ತೇನೆ. ಆದರೆ ಸ್ವಯಂವರಕ್ಕೆ ಬಂದ ರಾಜಕುಮಾರರೆಲ್ಲ ಆ ಶಿವಧನಸ್ಸನ್ನು ಎತ್ತಲೂ ಕೂಡ ಆಗದೆ ವಿಫಲವಾಗುತ್ತಿರುವುದರ ಬಗ್ಗೆ ಯೋಚಿಸುತ್ತಿದ್ದೆ. ಅಂದರೆ ಯಾವ ರಾಜಕುಮಾರರು ಶಿವಧನಸ್ಸನ್ನು ಎತ್ತಲಾರದೆ ಸ್ವಯಂವರವು ವಿಫಲವಾಗಿ ನನ್ನ ವಿವಾಹವು ನಡೆಯಲಾರದೇನೋ ಎಂಬ ಯೋಚನೆಯೇ? ಇಲ್ಲ ಸೀತೆ, ಇಲ್ಲ. ನಿನ್ನಂತಹ ಸರ್ವಗುಣ ಸಂಪನ್ನಳಾದ ಹೆಣ್ಣಿಗೆ ಮಹಾಪುರುಷೋತ್ತಮನಾದ ರಾಜಕುಮಾರನೇ ಬಂದು ಆ ಶಿವಧನುಸ್ಸನ್ನು ಎತ್ತಿ ನಿನ್ನನ್ನು ವರಿಸುತ್ತಾನೆ ಎಂಬ ಭರವಸೆ ನನ್ನಲ್ಲಿದೆ. ಮಾತಾಶ್ರೀ, ಅಂಥ ಪುರುಷೋತ್ತಮ ರಾಜಕುಮಾರನು ವರಿಸಲಾಗದ ರಾಜಕುಮಾರಿಯ ಯಾವುದಾದರೂ ಘಟನೆ ಹಿಂದೆ ನಡೆದಿದೆಯೇ?
ನೀನು ಕೇಳಿದಂತಹ ಘಟನೆ ಅಗಸ್ತ್ಯ ಮಹಾಮುನಿಗಳ ಪತ್ನಿ ಲೋಪಾಮುದ್ರೆಯ ಜೀವನದಲ್ಲಿ ನಡೆದಿದೆ. ಅದೇನೆಂದು ಹೇಳಿ ಮಾತಾಶ್ರೀ. ಲೋಪಾಮುದ್ರೆ ವಿದರ್ಭ ರಾಜನ ಪುತ್ರಿ. ಯಾವ ರಾಜಕುಮಾರರು ಆಕೆಯನ್ನು ವರಿಸದೇ ಇದ್ದಾಗ ವಿದರ್ಭ ರಾಜನಿಗೆ ಚಿಂತೆ ಆಯಿತು. ಅಂತಹ ಸಂದರ್ಭದಲ್ಲಿ ಮಹಾ ತಪಸ್ವಿಗಳಾದ ಅಗಸ್ತ್ಯ ಮುನಿಗಳು ತಾವೇ ಲೋಪಾಮುದ್ರೆಯನ್ನು ವರಿಸುತ್ತೇವೆ ಎಂದು ರಾಜನಿಗೆ ಹೇಳಿದರು. ಆದರೆ ವಿದರ್ಭ ರಾಜನಿಗೆ ತನ್ನ ಪುತ್ರಿಯನ್ನು ಈ ಮುನಿಗೆ ಕೊಡುವುದರ ಬಗ್ಗೆ ಗೊಂದಲ ಉಂಟಾಯಿತು. ಆದರೆ ಲೋಪಾಮುದ್ರೆ ತನ್ನನ್ನು ಮದುವೆಯಾಗುವವರು ರಾಜಕುಮಾರರೇ ಆಗಿರಬೇಕು ಎಂಬ ಭಾವನೆಯನ್ನು ತೊರೆದು ಮಹಾ ತಪಸ್ವಿಗಳಾದ ಅಗಸ್ತ್ಯ ಮುನಿಗಳನ್ನೇ ಮದುವೆಯಾಗುತ್ತೇನೆ ಎಂದು ತಂದೆಗೆ ಹೇಳಿ ಒಪ್ಪಿಸಿದಳು. ಮಹಾತಪಸ್ವಿಗಳಾದ ಅಗಸ್ತ್ಯರನ್ನು ವರಿಸಿ ಅವರ ಸತಿಯಾಗಿ ಮಹಾಪತಿವ್ರತೆಯಾಗಿ ಪರಮ ಪಾವನ ಜೀವನವನ್ನು ನಡೆಸಿದಳು. ಮಾತಾಶ್ರೀ, ಇಂತಹ ಕತೆಗಳನ್ನೆಲ್ಲ ತಿಳಿದ ನೀವು ನನ್ನ ಕಲ್ಯಾಣದ ಬಗ್ಗೆ ಯೋಚಿಸುವ ಅಗತ್ಯವೇ ಇಲ್ಲ. ನಿಜ ಸೀತೆ, ನಿನ್ನ ಬಗ್ಗೆ ನಾನು ಚಿಂತಿಸುವ ಅಗತ್ಯವೇ ಇಲ್ಲ. ನಿನ್ನ ಸ್ವಯಂವರ ಮಹಾಪುರುಷನೊಬ್ಬನೊಂದಿಗೆ ನ ಭೂತೋ ನ ಭವಿಷ್ಯತಿ ಎನ್ನುವಂತೆ ನಡೆದೇ ತೀರುತ್ತದೆ. ಮಾರೀಚ, ಎಲ್ಲಿ ಹೋದರು ಮಾರೀಚ? ಇಲ್ಲೇ ಇದ್ದದ್ದನ್ನು ಕಂಡಿದ್ದೇನಲ್ಲ ಮಾರೀಚ? ಮಾರೀಚ, ಏ ಮೂರ್ಖ ಸ್ವಭಾವ, ನಾನಿಲ್ಲೇ ಇರುವೆ. ಆಹಾ, ಮಾರೀಚ ಮಾಯಾರೂಪ, ಧಾರಿಣಿಯರು ಮಹಾ ನಿಸ್ಸೀಮ. ಈ ನಿಮ್ಮ ಮಹಾಶಕ್ತಿಯನ್ನು ವಿಶ್ವಾಮಿತ್ರರು ಯಜ್ಞ ಸಂರಕ್ಷಣೆಗಾಗಿ ತಂದಿರುವ ಬಾಲಕರ ಮುಂದೆ ಪ್ರದರ್ಶಿಸಿ. ವಿಶ್ವಾಮಿತ್ರರ ಜೊತೆ ಬಂದ ಆ ಬಾಲಕರು ಯಜ್ಞ ರಕ್ಷಣೆಗೆ ನಿಂತಿದ್ದಾರೆ. ಅವರನ್ನು ಸರ್ವನಾಶ ಮಾಡಲೇಬೇಕು. ಸ್ತ್ರೀ ಎನ್ನುವ ಅನುಕಂಪ ತಾಳದೆ ಲೋಕಕಂಟಕಿ ಮಹಾ ದುಷ್ಟಳೆಂದು ತಿಳಿದು ಈಕೆಯನ್ನು ಸಂಹರಿಸು. ಸಮಾಧಾನ ಮಾಡಿಕೊ ಮಾರೀಚ. ಸ್ವಾಮಿ ಕಾರ್ಯ ಸ್ವಕಾರ್ಯವೆಂಬಂತೆ ಯಜ್ಞವನ್ನು ನಾಶ ಮಾಡುವುದರ ಜೊತೆಗೆ ಆ ಬಾಲಕರನ್ನು ಸಂಹಾರ ಮಾಡಿಬಿಡೋಣ. ಅದಕ್ಕೂ ಮುನ್ನ ಈ ವಿಚಾರವನ್ನು ನಮ್ಮ ಪ್ರಭು ಲಂಕೇಶ್ವರನಿಗೆ ತಿಳಿಸೋಣ. ಹಾಗೇ ಮಾಡೋಣ. ರಾವಣೇಶ್ವರರಿಗೆ ಜಯವಾಗಲಿ, ರಾವಣೇಶ್ವರಿಗೆ ಜಯವಾಗಲಿ. ಪ್ರಭು ಲಂಕಾಧೀಶ್ವರ, ಅನಾಹುತವಾಯಿತು, ಅನಾಹುತವಾಯಿತು. ಸಾಕು ಮಾಡು ನಿನ್ನ ಪ್ರಲಾಪವನ್ನು. ಈ ರಾವಣನಿಗೆ ಶರಣಾದವರಿಗೆ ಹಿತವೇ ಹೊರತು ಅನಾಹುತವಾಗುವುದಿಲ್ಲ. ಮಾರೀಚ, ನೀನೇಕೆ ಮೌನದಿಂದಿರುವೆ? ಏನಾಯಿತು? ನಾವು ನಾಶ ಮಾಡಿದ್ದ ಯಜ್ಞವನ್ನು ವಿಶ್ವಾಮಿತ್ರರು ಪುನರಾರಂಭಿಸಿ ಆ ಯಜ್ಞ ರಕ್ಷಣೆಗೆ ಅಯೋಧ್ಯೆಯಿಂದ ಇಬ್ಬರು ಬಾಲಕರನ್ನು ಕರೆತಂದಿದ್ದಾರೆ ಪ್ರಭು. ಅದು ತಿಳಿದಿರುವ ವಿಷಯವೇ. ಅಯೋಧ್ಯೆಯ ಬಾಲಕರಿಬ್ಬರು ಯಜ್ಞ ರಕ್ಷಣೆಗೆ ಬಂದರೆ ಅನಾಹುತವಾಗುವುದೇ? ಮಾರೀಚ, ಸುಬಾಹು, ಮತಿಭ್ರಾಂತರಾದಂತೆ ಮಾತನಾಡಬೇಡಿ. ಬಾಲಕರಿಬ್ಬರು ಬಂದರೆ ವೀರಭದ್ರನೇ ಬಂದಂತೆ ಆತಂಕಗೊಂಡಿರುವರೇಕೆ? ಮಹಾಪ್ರಭು, ಆ ಬಾಲಕರಿಬ್ಬರು ಅಯೋಧ್ಯೆಯ ಅಧಿಪತಿಯಾದ ದಶರಥನ ಪುತ್ರರು ರಾಮ ಲಕ್ಷ್ಮಣ. ರಾಮ ಲಕ್ಷ್ಮಣರು ದಶರಥನ ಪುತ್ರರೇ? ಅಯೋಧ್ಯೆಯ ಅರಸು ಕುಮಾರರು.
ಅವರಿನ್ನು ಬಾಲಕರು. ನೀವು ಏ ರಾವಣನ ಬಂಟರಾಗಿ ಅರಸು ಕುಮಾರರು ಕೌಶಿಕನ ಯಜ್ಞ ರಕ್ಷಣೆಗೆ ಬಂದರೆ ಚಿಂತೆಯಿಂದ ನನ್ನ ಮುಂದೆ ಬಂದು ನಿಂತಿರುವಿರಲ್ಲ. ನಾಚಿಕೆಗೇಡು, ನಾಚಿಕೆಗೇಡು. ಪ್ರಭು ಲಂಕಾಧೀಶ್ವರ, ಆ ರಾಮನು ತಾಟಕವನದಲ್ಲಿ ಅಪ್ರತಿಮ ಬಲಶಾಲಿಯಾದ ಮಾರೀಚನ ತಾಯಿ ತಾಟಕಿಯನ್ನು ಸಂಹಾರ ಮಾಡಿದನು. ಮಾರೀಚ, ಆ ಬಾಲರಾಮನು ನಿನ್ನ ತಾಯಿ ತಾಟಕಿಯನ್ನು ಸಂಹಾರ ಮಾಡಿದನೆ. ಹೌದು ಪ್ರಭು, ಆದ್ದರಿಂದಲೇ ಅವನು ಅಸಾಮಾನ್ಯನಲ್ಲವೆಂದು ನಾನು ನಿಮಗೆ ಹೇಳಿದ್ದು. ಅದಕ್ಕಾಗಿಯೇ ಇರಬೇಕು ಆ ವಿಶ್ವಾಮಿತ್ರರು ಯಜ್ಞ ರಕ್ಷಣೆಗೆ ಆ ರಾಮನನ್ನೇ ಕರೆತಂದಿರುವುದು. ಮಾರೀಚ, ಸುಬಾಹು, ತಾಟಕಿಯ ವಧೆ ರಾಮನ ಬಲದಿಂದಾಯಿತೆಂದು ಭಾವಿಸಬೇಡಿ. ಅದು ವಿಶ್ವಾಮಿತ್ರನ ತಪಶಕ್ತಿಯಿಂದ ಆಯಿತೆಂದು ತಿಳಿಯಿರಿ. ಆ ವಿಶ್ವಾಮಿತ್ರನು ರಾಮನನ್ನು ಮುಂದಿಟ್ಟುಕೊಂಡು ಕುತಂತ್ರ ಮಾಡಿದ್ದಾನೆ. ಆ ಕುತಂತ್ರಕ್ಕೆ ನೀವು ಸೋಲಬಾರದು. ಆದ್ದರಿಂದ ಈ ಕ್ಷಣವೇ ಹೋಗಿ ವಿಶ್ವಾಮಿತ್ರನ ಯಜ್ಞವನ್ನು, ಆ ರಾಮ ಲಕ್ಷ್ಮಣರನ್ನು ನಾಶ ಮಾಡಿ. ಸಹೋದರ, ವಿಶ್ವಾಮಿತ್ರ ಮಹರ್ಷಿಗಳು ಯಜ್ಞವನ್ನು ಆರಂಭಿಸಿ 6 ದಿನಗಳಾದವು. ಆದರೂ ಈ ಮಾರೀಚ ಸುಬಾಹುವಿನ ಸುಳಿವೇ ಇಲ್ಲವಲ್ಲ? ಲಕ್ಷ್ಮಣ, ಹಾಗೆಂದುಕೊಂಡು ಕ್ಷಣ ಮಾತ್ರವೂ ಎಚ್ಚರ ತಪ್ಪಲು ಸಾಧ್ಯವಿಲ್ಲ. ಆ ರಾಕ್ಷಸರು ಕುತಂತ್ರಿಗಳು, ಮಾಯಾವಿಗಳು. ನಮ್ಮ ದಿಕ್ಕು ತಪ್ಪಿಸಿ ನಮ್ಮ ಮೇಲೆ ಆಕ್ರಮಣ ಮಾಡುವ ಸಂಚನ್ನು ಮಾಡುವವರೂ ಆಗಿರಬಹುದು. ಈ ಯಜ್ಞ ಮುಗಿಯುವ ಹಂತದಲ್ಲಿ ವಿಘ್ನ ಮಾಡಿದರೂ ಸಹ ಯಜ್ಞ ಫಲಪ್ರದವಾಗುವುದಿಲ್ಲ. ನಿಜ ಸಹೋದರ. ಹಾಗಾದರೆ ಯಜ್ಞ ಕೊನೆ ಹಂತಕ್ಕೆ ಬರುವವರೆಗೂ ಆ ರಾಕ್ಷಸಾಧಮರು ಕಾಯುತ್ತಾ ಕುಳಿತಿರಬಹುದು. ಸಹೋದರ, ಅಲ್ಲಿ ನೋಡು. ಲಕ್ಷ್ಮಣ, ಈ ಮಾರೀಚನ ಮೇಲೆ ನಾನು ಮಾನವಾಸ್ತ್ರವನ್ನು ಪ್ರಯೋಗಿಸುವೆ. ಸಹೋದರಿ, ಸಹೋದರಿ, ನೀನು ಉದ್ಯಾನವನಕ್ಕೆ ಬರಲೇ ಇಲ್ಲ. ನಾನು ನಿನಗಾಗಿ ಕಾಯುತ್ತಿದ್ದೆ. ನನ್ನನ್ನು ಕ್ಷಮಿಸು ಊರ್ಮಿಳೆ. ನಾನು ಮಾತೃಶ್ರೀಯವರ ಬಳಿ ಮಹಾಸ್ತ್ರೀಯರ ಕತೆ ಕೇಳುತ್ತಿದ್ದೆ. ನನಗೆ ಸಮಯ ಕಳೆದದ್ದೇ ತಿಳಿಯಲಿಲ್ಲ. ಸಹೋದರಿ, ಇತ್ತೀಚೆಗೆ ನೀನು ಮಹಾಸತಿಯರ ಕಥೆಯನ್ನು ಕೇಳಲು ಹೆಚ್ಚು ಸಮಯ ವಿನಿಯೋಗಿಸುತ್ತಿರುವೆಯಲ್ಲ,
ಊರ್ಮಿಳೆ, ನಾವು ಬಾಲ್ಯದಲ್ಲಿ ಆಟ ಪಾಠಗಳಿಗೆ ಹೆಚ್ಚು ಸಮಯ ಕಳೆದ ಹಾಗೆ ನಾವು ಮುಂದೆ ಪತಿಯ ಗೃಹಕ್ಕೆ ಸೇರಬೇಕಾಗಿರುವುದರಿಂದ ಸತಿಯ ಹಾಗೆ ನಿರ್ವಹಿಸಬೇಕಾದ ಜವಾಬ್ದಾರಿಗಳನ್ನು ಕುರಿತು ತಿಳುವಳಿಕೆ ಪಡೆಯಬೇಕು ಅಲ್ಲವೇ? ಸಹೋದರಿ, ಹಾಗಾದರೆ ನೀನು ಮಹಾಸತಿಯರ ಕಥೆಯನ್ನು ಕೇಳಿ ಮಹಾಸತಿಯಾಗಿಯೇ ಕೀರ್ತಿ ಪಡೆಯಬೇಕೆಂದು ಸಿದ್ಧತೆ ಮಾಡಿಕೊಳ್ಳುತ್ತಿದ್ದರೆ ಯಾವ ಭಾಗ್ಯಶಾಲಿಯೂ ಶಿವಧನುಸ್ಸನ್ನು ಎತ್ತುವಂತಹ ಪರಾಕ್ರಮವನ್ನು ತೋರದೆ ವಿಫಲರಾಗಿ ಹೋಗುತ್ತಿದ್ದಾರಲ್ಲ? ಸಹೋದರಿ, ಏನು ಯೋಚಿಸುತ್ತಿರುವೆ? ಅದು ಶಿವಧನಸ್ಸನ್ನು ಎತ್ತುವಂಥ ಮಹಾಪುರುಷೋತ್ತಮನು ಈ ಮಿಥಿಲಾ ನಗರಕ್ಕೆ ಬಂದೇ ಬರುತ್ತಾನೆ ಎಂಬ ಭರವಸೆ ನನಗಿದೆ. ಆಗಲಿ ಆಗಲಿ ಸಹೋದರಿ. ಈ 7 ಲೋಕದಲ್ಲಿ ಏಕಮೇವಾದ್ವಿತೀಯ ಪರಾಕ್ರಮಶಾಲಿ ಅನುಪಮ ಸುಂದರನೂ ಆದ ಪುರುಷೋತ್ತಮನಾದವನು ನಿನ್ನನ್ನು ವರಿಸಲೆಂದು ಮಿಥಿಲೆಗೆ ಬರುವನೆ? ನನ್ನ ಸಹೋದರಿ ಕೊರಳಿಗೆ ಮಂಗಳಮಾಲೆಯನ್ನು ಹಾಕುವನೋ ಎಂದು ಚಿಂತೆಯಾಗುತ್ತಿದೆ. ಆಹಾ, ನನಗಿಲ್ಲದ ಚಿಂತೆ ನಿನಗೇಕೆ? ನಡಿ, ಆಟವಾಡೋಣ. ನಿಲ್ಲು ಸುಬಾಹು, ನಿಲ್ಲು. ದುಡುಕಬೇಡ. ರಾಮ ಲಕ್ಷ್ಮಣರು ಬಾಲಕರೇ ಆದರೂ ಸಾಮಾನ್ಯರಲ್ಲ. ರಾಮ ಪ್ರಯೋಗಿಸಿದ ಮಾನವಾಸ್ತ್ರದಿಂದ ನಾನು ಬದುಕುಳಿದಿರುವುದೇ ಆಶ್ಚರ್ಯಕರ. ನನ್ನ ಅನುಭವವನ್ನು ನೋಡಿಯೂ ನೀನು ಆ ಯಜ್ಞಕುಂಡವನ್ನು ನಾಶಪಡಿಸಲು ಹೋದರೆ ರಾಮ ಇನ್ನಷ್ಟು ಸಿಟ್ಟುಕೊಂಡು ನಿನ್ನನ್ನು ಕೊಲ್ಲಲು ಮುಂದಾಗಬಹುದು. ಆದ್ದರಿಂದ ನೀನು ಆ ಯಜ್ಞಕುಂಡವನ್ನು ನಾಶಪಡಿಸಲು ಹೋಗುವುದು ಬೇಡ. ಇಲ್ಲ, ಸಾಧ್ಯವೇ ಇಲ್ಲ. ನಾನು ಹೋಗದಿದ್ದರೆ, ಯಜ್ಞವನ್ನು ನಾಶ ಮಾಡದಿದ್ದರೆ ನನ್ನ ಪ್ರಭುಗಳಾದ ಲಂಕಾಧೀಶ್ವರರ ಆಜ್ಞೆಯನ್ನು ಉಲ್ಲಂಘಿಸಿದಂತಾಗುತ್ತದೆ. ನಾನು ಈಗಲೇ ಹೋಗಿ ವಿಶ್ವಾಮಿತ್ರರ ಯಜ್ಞವನ್ನು ನಾಶ ಮಾಡಿಯೇ ತೀರುತ್ತೇನೆ. ಬೇಡ ಸುಬಾಹು, ಬೇಡ. ನನ್ನ ಮಾತನ್ನು ಕೇಳು. ಪ್ರಭುವಿನ ಮಾತಿಗೆ ತಲೆ ಕೊಟ್ಟು ನೀನು ಪ್ರಾಣವನ್ನು ಅರ್ಪಿಸುವಂತಾಗಬಾರದು. ಮಾರೀಚ, ನಮಗೆ ಸಕಲ ಭೋಗ ಭಾಗ್ಯಗಳನ್ನು ನೀಡಿದ ಪ್ರಭುಗಳ ಆಜ್ಞೆಯನ್ನು ಮೀರಿ ಪ್ರಾಣಕ್ಕೆ ಹೆದರಿ ಏಡಿಯಂತೆ ಹೋರಾಡದೆ ಸೋತು ಹೋಗುವುದಿಲ್ಲ. ಸೋತರು ಸರಿ, ಸತ್ತರು ಸರಿ. ಜಯ ಲಂಕಾಧೀಶ್ವರ. ಸುಬಾಹು, ಈ ರಾವಣನ ಮಾತನ್ನು ಯಾವಾಗ ಕೇಳಬೇಕು, ಯಾವಾಗ ಕೇಳಬಾರದು ಎಂಬುದೇ ದೊಡ್ಡ ಸಮಸ್ಯೆ. ಸಹೋದರ, ನೀನು ಮಾರೀಚನಿಗೆ ಮಾನವಾಸ್ತ್ರದಿಂದ ಮಾಡಿದ ಪ್ರಹಾರಕ್ಕೆ ಆ ಮಾರೀಚ ಸುಬಾಹು ಇಬ್ಬರು ಮತ್ತೆಂದೂ ಯಜ್ಞದ ಕಡೆಗೆ ಬರುವುದಿಲ್ಲ ಎನಿಸುತ್ತಿದೆ. ಹಾಗೇನಿಲ್ಲ ಲಕ್ಷ್ಮಣ. ಅವರು ತಮ್ಮ ಬಲವನ್ನು ಇನ್ನಷ್ಟು ಜೊತೆಗೂಡಿಸಿಕೊಂಡು ನಮ್ಮ ಮೇಲೆ ಆಕ್ರಮಣ ಮಾಡಿದರೆ ಏನೂ ಆಶ್ಚರ್ಯವಿಲ್ಲ. ನಿನ್ನ ಮಾತು ನಿಜ ಸಹೋದರ. ಅದೋ ನೋಡು, ಆ ಸುಬಾಹು ಮತ್ತೆ ಈ ಯಜ್ಞದ ಕಡೆಗೆ ಪ್ರವೇಶ ಮಾಡುತ್ತಿದ್ದಾನೆ.